ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಎಸ್ ವಿ ಬ್ಲಾಗ್. ನಾನು ವಿನುತಾ. ಇವತ್ತಿನ ರೆಸಿಪಿ ಆಲೂ ಮೆಂತೆ ಬಾತ್, ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಮೆಂತ್ಯ ಸೊಪ್ಪು, ಆಲೂಗಡ್ಡೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಪಲಾವ್ ಸಾಮಾನು ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಮಾಡ್ಕೊಂಡಿದ್ದೀವಿ. ಗರಂ ಮಸಾಲ, ಖಾರದ ಪುಡಿ, ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಈಗ ಒಂದು ಪಾತ್ರೆನ ಬಿಸಿ ಆಗಾಕಿಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ಳಿ. ಈಗ ಪಲಾವ್ ಸಾಮಾನೆಲ್ಲ ಹಾಕ್ಕೊತಿದ್ದೀವಿ. ಅದಕ್ಕೆ ನಾವು ಗೋಡಂಬಿ 4 ತೊಗೊಂಡಿದ್ದೀವಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಎಲ್ಲ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಈಗ ಸಣ್ಣದಾಗಿ ಹಚ್ಚಿರೋ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ. ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು ಈರುಳ್ಳಿನ. ಈಗ ನಾವಿಲ್ಲಿ ಸಣ್ಣದಾಗಿ ಹಚ್ಚಿರೋ ಮೆಂತ್ಯ ಸೊಪ್ಪು, ಆಲೂಗಡ್ಡೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಸ್ವಲ್ಪ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈಗ 1 ಟೊಮಾಟೋನ ಹಾಕ್ಕೊಳ್ಳಿ. ಈಗ 1/4 ಸ್ಪೂನ್ ಗರಂ ಮಸಾಲ, ಚಕ್ಕೆ ಲವಂಗ 1/4 ಸ್ಪೂನ್, ಚಿಟಿಕೆ ಅರಿಶಿನ ಹಾಗೂ 1/2 ಸ್ಪೂನ್ ಧನಿಯಾ ಪುಡಿ. ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ನಿಮಗೆ ಬೇಕಂದರೆ ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ಇದಕ್ಕೆ ನಾವಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ತಿದ್ದೀವಿ. ಚೆನ್ನಾಗಿ ಕಲಸಿ ಉಪ್ಪು ಖಾರ ನೋಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ನೀರನ್ನು ಕುದಿಯೋಕೆ ಬಿಡಿ. ಈಗ ಇಲ್ಲಿ ಅಕ್ಕಿನ ತೊಳ್ಕೊತಿದ್ದೀವಿ. ನೋಡಿ ನೀರು ಕುದೀತಿದೆ. ಈಗ ನಾವು ಅಕ್ಕಿ ತೊಳೆದಿರೋದನ್ನ ಹಾಕ್ಕೋತಿದ್ದೀವಿ. ಚೆನ್ನಾಗಿ ಕಲಸಿ ಲಿಡ್ ಕ್ಲೋಸ್ ಮಾಡಿ. ಈಗ ಒಂದ್ಸಲಿ ಕಲಿಸ್ಕೊಡಿ ಅದನ್ನು. ನೀರು ಕಮ್ಮಿ ಇದ್ದರೆ ನೀವು ಕೂಡ ನೀರು ಹಾಕ್ಕೋಬೋದು. ಇಲ್ಲಿ ನಮ್ಗೆ ಕರೆಕ್ಟಾಗಿ ಬಂದಿದೆ. ತಳ ಸೀದದೇ ಇರೋಗೆ ನೋಡ್ಕೊಳ್ಳಿ. ಈಗ ಇನ್ನೂ ಸ್ವಲ್ಪ ಬೇಯಬೇಕು, ಬೇಯೋಕೆ ಬಿಟ್ಟಿದ್ದೀವಿ. ಈಗ ಬಿಸಿ ಬಿಸಿ ಆಲೂ ಮೆಂತೆ ಬಾತ್ ರೆಡಿ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿ ಆ್ಯಂಡ್ ಸಿಂಪಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.